ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. 11:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ನೆನ್ನೆ ತುಂಬ ಬೇಜಾರಾಯಿತು ಈ ವಿಷಯವಾಗಿ, ಆ ಸೌಜನ್ಯ ಕೇಸ್ ವಿಚಾರವಾಗಿ. ಸೊ ಅದ್ರ ಬಗ್ಗೆ ಯಾಕೋ ಮಾತಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನಿಲ್ಲ, ಅದು ಹೆಚ್ಚು ಕಡಿಮೆ ಅವರಿಗೆ ಆ ಥರ ಆದಾಗ ನಮ್ಮ ಏಜನೇ ಇರುತ್ತೆ. ಯಾಕಂದರೆ ಅವ್ರದ್ದು ಆಲೇ 12 ವರ್ಷದ ಮೇಲಾಗಿದೆ ಈ ಥರ ಆಗಿ. ಸೊ ಇಷ್ಟೊತ್ತಿಗೆ ಸೌಜನ್ಯ ಬದುಕಿದ್ದಿದ್ರೆ ಅವಳು ಕೂಡ ಮದುವೆ ಆಗಿ ಅವಳು ಮಕ್ಕಳು ಫ್ಯಾಮಿಲಿ ಅಂತ ಇರೋಳು. ಸೊ ಅವಳಿಗೆ ಒಂದು ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ಯೂಟ್ಯೂಬರ್ಸು ಧ್ವನಿ ಎತ್ತುತ್ತಿದ್ದಾರೆ. ಅದ್ರ ಸತ್ಯಾಸತ್ಯತೆಗಳನ್ನ ಏನು ಅಂತ ಹೇಳಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ಯೂಟ್ಯೂಬರು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಇನ್ಸ್ಟಾದಲ್ಲಿ. ಎಲ್ಲ ಸ್ಟೋರಿ ಹಾಕ್ಕೊಂಡಿದ್ದಾರೆ. ಬೆದರಿಕೆಗಳು ಬರ್ತಾ ಇದೆ, ಅವ್ರ ಫೋನ್ ನಂಬರ್ ಲೀಕ್ ಮಾಡಿದ್ದಾರೆ, ಮನೆ ಅಡ್ರೆಸ್ ಲೀಕ್ ಮಾಡಿದ್ದಾರೆ ಅಂತ. ಸೊ ಯಾವ ವ್ಯಕ್ತಿಗಳು ನ್ಯಾಯದ ಪರವಾಗಿ ಮಾತಾಡ್ತಾರೆ ಅವರಿಗೆ ಇದೇ ಥರ ಬೆದರಿಕೆಗಳು ಬರ್ತವೆ. ಸೊ ನನಗೆ ತುಂಬ ಬೇಜಾರಾಯಿತು. ನನಗೆ ಇದು ಅವರ ಯೂಟ್ಯೂಬರ್ ವಿಡಿಯೋ ಈಗೊಂದು 4-5 ದಿನದಲ್ಲೇ ಸಜೆಷನ್ ಥರ ಬಂದಿತ್ತು. ನಾನು ಇದು ಏನು ಅಂದರೆ ನೋಡಿದ್ನಲ್ವ, ತುಂಬ ವರ್ಷಗಳಿಂದ ಈ ಸ್ಟೋರಿ ಗೊತ್ತಿರೋದ್ರಿಂದ ನಾನು ನೋಡಿರಲಿಲ್ಲ, ಸ್ಕಿಪ್ ಮಾಡಿದ್ದೆ. ಆ್ಯಂಡ್ ನಿನ್ನೆ ಮೊನ್ನೆಯಿಂದ ಅದು ತುಂಬ ವೈರಲ್ ಆಗಿ ಎಲ್ಲ ಸ್ಟೋರಿ ನೋಡಿದ್ರು, ಯಾವ ವಾಟ್ಸಪ್ ಸ್ಟೇಟಸ್ ನೋಡಿದ್ರು ಅದೇ ಇರೋದ್ರಿಂದ ಏನಿದೆ, ಏನಾದರೂ ಅಪ್ಡೇಟ್ಸ್ ಆಗಿದೆಯಾ ತಿಳ್ಕೊಳ್ಳೋಣ ಏನು ಅಂತ ನಿನ್ನೆ ವಿಡಿಯೋನ ನೋಡಿದ್ದೀನಿ. ಗೈಸ್, ನೀವು ಯಾರೋ ನಂಬಲ್ಲ, ರಾತ್ರಿ 12 ಗಂಟೆ ತನಕ ನಾನು ನಿದ್ದೆನೇ ಮಾಡಿಲ್ಲ. ಅವ್ರ ಅಮ್ಮಂಗೆ ಇಂಟರ್ವ್ಯೂ ಮಾಡಿರೋದು, ಆ್ಯಂಡ್ ಅಲ್ಲಿ ಎಲ್ಲರಿಗೂ ಇಂಟರ್ವ್ಯೂಸಲ್ಲಿ ಮಾತಾಡಿರೋದು ಎಲ್ಲನೂ ಸರ್ಚ್ ಮಾಡಿ ನೋಡಿ ತಿಳ್ಕೊಂಡೆ ನಾನು. ಆಲ್ರೆಡಿ ನನಗೆ ಈ ವಿಷಯಗಳು ಗೊತ್ತಿತ್ತು ತುಂಬ ವರ್ಷಗಳಿಂದ, ಬಟ್ ನನಗೆ ಅಷ್ಟು ಬೇಜಾರಾಗೋಯಿತು ಆ ವಿಚಾರಗಳನ್ನ ನೋಡಿ. ಥರ್ಡ್ ಐಸ್ ಇದ್ದಾರಲ್ಲ ಅವ್ರದ್ದು ನೋಡಿದೆ, ಎಲ್ಲರದ್ದು ಯಾರ್ಯಾರ ಚಾನಲಲ್ಲಿ ಮಾಡಿದ್ದಾರೆ ಅವ್ರದ್ದೆಲ್ಲ ನೋಡಿ ತುಂಬ ಬೇಜಾರಾಯಿತು. ಎಂಥ ಕಟುಕರುಗಳು ಅವರು ಅಂತ ಹೇಳಿದ್ರೆ, ಅವಳನ್ನ ಒಂದು ಹೆಣ್ಣು ಅಂತ ಅಲ್ಲ, ಒಂದು ಮೃಗಗಳಿಗೂ ಎಷ್ಟೋ ಒಂದು ಮಾನವೀಯತೆ ಅನ್ನೋದಿರುತ್ತೆ. ಅವಳಿಗೆ ಮೋಸ್ಟ್ಲಿ ಸೌಜನ್ಯಗೆ 14-15 ವರ್ಷದ ಹುಡುಗಿನ ಆ ಥರ 5 ಜನ ಕಿತ್ತು ತಿಂದಿದ್ದಾರೆ ಅಂದರೆ ನನಗಂತೂ ನಿಜ ತುಂಬ ಬೇಜಾರಾಯಿತು. ಯಾಕಂದರೆ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಮಗೂ ಆ ಪೇಯ್ನ್ ಏನು ಅನ್ನೋದು ಗೊತ್ತಾಗುತ್ತೆ, ಆ ನೋವು ಏನು ಅಂತ. ಪ್ರೈವೇಟ್ ಪಾರ್ಟ್ಗೆ 7 ಇಂಚಸ್ ಮಣ್ಣು ಹಾಕಿದ್ದಾರೆ ಅಂದರೆ ಅವ್ರೇನು ಅವ್ರ ತಾಯಿ ಹೊಟ್ಟೆಲಿ ಹುಟ್ಟಿದಾರೋ ಇಲ್ವೋ ಅನ್ನೋದೇ ನನಗೆ ಒಂಥರ ಅನುಮಾನ. ಅವರು ಒಂದು ಹೆಣ್ಣು, ಅವ್ರ ಅಮ್ಮನೂ ಒಂದು ಹೆಣ್ಣು, ಅವರು ಕೂಡ ಅವ್ರ ತಾಯಿ ಹೊಟ್ಟೆಲಿ ಹುಟ್ಟು ಬಂದಿದ್ದಾರೆ. ಅವ್ರೇನು ಮನುಷ್ಯರೋ ಪ್ರಾಣಿಗಳು ಅಂತ ನಮ್ಗೆ ನಿಜವಾಗ್ಲೂ ಸೀರಿಯಸ್ಸಾಗಿ ಗೊತ್ತಾಗಲಿಲ್ಲ. ಅಷ್ಟು ಬೇಜಾರಾಗೈತೆ ರಾತ್ರಿ ನನಗೆ. ಒಂಥರ ಏನೋ ಒಂಥರ ಮನಸ್ಸಿಗೆ ಸಖತ್ತು ನೋವಾಯಿತು ಆ ವಿಚಾರಗಳನ್ನ. 40 ನಿಮಿಷ ವೀಡಿಯೋನ ಮಾಡಿದ್ದಾರೆ. ನಾನು 40 ನಿಮಿಷನೂ ನೋಡಿದ್ದೀನಿ, 1 ಸೆಕೆಂಡು ಮಿಸ್ ಮಾಡಿಲ್ಲ ವೀಡಿಯೋನ. ಆ್ಯಂಡ್ ಆ್ಯಡ್ಸ್ಗಳನ್ನೂ ಕೂಡ ನಾನು ಸ್ಕಿಪ್ ಮಾಡಿಲ್ಲ. ಯಾಕಂದರೆ ಆ್ಯಡ್ಸ್ ಬರೋ ಟೈಮಲ್ಲಿ ನಾನು ಹಿಂಗಾಗಿದೆಯಾ ಅಂತ ನಂದು ಅದೇ ಓಡ್ತಾ ಇದೆ ತಲೆಯಲ್ಲಿ. ಸೊ ಆಮೇಲಿಂದ ಅದನ್ನು ನೋಡಾದ್ಮೇಲೆ ಅದ್ರ ರಿಲೇಟೆಡ್ ವೀಡಿಯೋಸ್ಗಳು ಯಾರ್ಯಾರು ಮಾಡಿದ್ದಾರೆ, ಏನೇನು ಅವ್ರ ಅಮ್ಮನ ಇಂಟರ್ವ್ಯೂ, ಅವ್ರ ಅಪ್ಪ ಮಾತಾಡೋದು ಎಲ್ಲ ಪ್ರತಿಯೊಂದು ನೋಡಿದೆ ನಾನು. ಏನು ಎಷ್ಟು ಬೇಜಾರಾಯಿತು ಅಂದರೆ ಅದನ್ನು ಕೇಳಿ, ಹಂಗೂ ಅಷ್ಟು ಚಿತ್ರವಾಗಿ ಹಿಂಸೆ ಕೊಡ್ಬೋದಾಗ ಅಂತ ಆ ತಂದೆ ತಾಯಿಗಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಅಪ್ಪ. ನಾರ್ಮಲಾಗಿ ಡೆತ್ ಆದ್ರೇನೇ ತಡ್ಕೊಳ್ಳೋದು ತುಂಬ ಕಷ್ಟ. ತಂದೆ ತಾಯಿಗೆ, ಫ್ಯಾಮಿಲಿಯವ್ರಿಗೆ ಈ ಥರ ಹಿಂದೆ ನಮಗೆ ನೋಡೋಂಥವ್ರಿಗೆ ನಮಗೇ ಕಿವಿಲಿ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಿದೆ. ಅವ್ರ ತಂದೆ ತಾಯಿಗಳು ಎಷ್ಟು ಅನುಭವಿಸಿರ್ಬೇಡ ನೋವನ್ನ, ಅದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಆ್ಯಂಡ್ ಏನಂದರೆ ಅವ್ರ ಸಾವಿಗೆ, ಸೌಜನ್ಯ ಅವರ ಸಾವಿಗೆ ಒಂದು ನ್ಯಾಯ ಸಿಕ್ಕಿದ್ರೆ ಅವ್ರ ಅಪ್ಪ ಅಮ್ಮಗೆ ಒಂದು ನೆಮ್ಮದಿ ಆಗುತ್ತೆ. ಎಲ್ಲೋ ಒಂದು ಕಡೆ ನನ್ನ ಮಗಳ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ ಅನ್ನೋ ಒಂದು ಭರವಸೆನಾದ್ರು ಸಿಗುತ್ತೆ. ಬಟ್ ಇಷ್ಟು ವರ್ಷಗಳಾದ್ರೂ ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಯಾವುದೋ ಒಬ್ಬ ವ್ಯಕ್ತಿನ, ಮಾನಸಿಕವಾಗಿ ಸ್ಟೇಬಲ್ ಇಲ್ಲದಿರೋ ವ್ಯಕ್ತಿನ ಏನೋ ತಂದು ಫಿಟ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸು, ಅಧಿಕಾರ, ದುಡ್ಡು, ಈ ಎಲ್ಲ ಇನ್ಫ್ಲೂಯೆನ್ಸಿಂದ ಕೇಸ್ನ ಮುಚ್ಚಾಕಿದ್ದಾರೆ. ಸೌಜನ್ಯಂಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ. ಆ್ಯಂಡ್ ಯೂಟ್ಯೂಬಲ್ಲಿ ಅವರು ವಿಡಿಯೋ ಹಾಕಿದ್ದಾರೆ, ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಸೊ ಅವರು ಕೂಡ ಸೇಫಾಗಿರಲಿ, ಅವ್ರಿಗೇನು ಪ್ರಾಬ್ಲಮ್ ಆಗದೇ ಇರಲಿ. ಸೊ ನಮ್ಮ ಕಡೆಯಿಂದ ನಾವು ಏನೇನಾಗುತ್ತೆ ಅದನ್ನು ವಿಡಿಯೋದ ಮೂಲಕ ಮಾಡಿ ನಾವು ಇದು ಮಾಡ್ಬೋದು.
ಬಟ್ ಅವರು ಅಷ್ಟು ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿಗಳು ಅಂತ ಹೇಳಿದ್ರೆ ಎಲ್ರಿಗೂ ಭಯ ಆಗೇ ಆಗುತ್ತೆ, ಯಾವ ಕ್ಷಣದಲ್ಲಿ ಏನು ಮಾಡಿಬಿಡ್ತಾರೆ ಅಂತ ಹೇಳಿ. ಅವರು ಈ ಸೌಜನ್ಯದು ಒಂದೇ ಕೇಸ್ ಬಗ್ಗೆ ಹೇಳಿಲ್ಲ, 4 ಕೇಸ್ಗಳೇನೋ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದನ್ನು ಮಾಡಿರೋದು ಯಾರೋ ಒಬ್ಬರು ವ್ಯಕ್ತಿ ಅಥವಾ ಅವ್ರ ಫ್ಯಾಮಿಲಿಲಿರೋ ಕೆಲವೊಬ್ಬರು ವ್ಯಕ್ತಿಗಳಷ್ಟೇನೆ, ಅವರ ಸಮುದಾಯ ಆಗಲಿ ಅವರ ಧರ್ಮದವರಾಗಲಿ ಅಲ್ಲ. ಸೊ ಈ ಸೌಜನ್ಯನ ವಿಚಾರಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಅವ್ರ ಅಪ್ಪ ಅಮ್ಮಂಗೆ ಇದ್ರ ಮೂಲಕ ಒಂದು ನೆಮ್ಮದಿ ಸಿಗಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಎಲ್ಲ ಧರ್ಮದವ್ರನ್ನ ಇದಕ್ಕೆ ಎಳಿಬಾರ್ದು. ಸೊ ಎಲ್ಲ ಧರ್ಮದವ್ರು ಏನೂ ಕಾರಣ ಆಗಲ್ಲ. ಕೆಲವೊಬ್ಬರು ವ್ಯಕ್ತಿಗಳಿಗೆ ಗೊತ್ತಿದ್ರೂ ಕೂಡ ನಮ್ಗೆ ಭಯ ಇರುತ್ತೆ ಅವರಿಗೆ, ಅಷ್ಟು ಅವರು ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಅಂತ ಹೇಳಿದಾಗ ನಾವು ಸತ್ಯ ಮಾತಾಡೋಕೆ ಹೋದಾಗ ನಮಗೇನು ಮಾಡ್ತಾರೆ ಅನ್ನೋದು ಒಂದು ಭಯ ಇರುತ್ತೆ. ಆ ಭಯಕ್ಕೆ ಅವರಲ್ಲೇ ಜೊತೆಯಲ್ಲಿರೋ ವ್ಯಕ್ತಿಗಳು, ಅವರ ಧರ್ಮದಲ್ಲಿರೋ ವ್ಯಕ್ತಿಗಳೇ ಮಾತಾಡ್ತಾ ಇರಲ್ಲ. ಅದಕ್ಕೋಸ್ಕರ ನಾವು ಒಂದು ಧರ್ಮನ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಧರ್ಮಸ್ಥಳ ಪವಿತ್ರವಾದ ಸ್ಥಳ, ಆ ಸ್ಥಳದಲ್ಲಿ ಈ ಥರದ್ದೊಂದು ಘಟನೆ ನಡೆದಿದೆ. ಬಟ್ ಏನು ಅಂತ ಹೇಳಿದ್ರೆ ದೇವರೇ ಡೈರೆಕ್ಟಾಗಿ ಬಂದು ಯಾರಿಗೂ ಕೂಡ ನ್ಯಾಯ ಕೊಡ್ಸೋಕ್ಕಾಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಮಗೆ ಕಣ್ಣು ಕಾಣದಿರೋ ರೀತಿಯಲ್ಲಿ ಬಂದು ಏನೋ ಒಂದು ಹೆಲ್ಪ್ ಮಾಡ್ತಾರೆ ದೇವರು. ಸೊ ನಾನು ಹೇಳೋದು ಅಂತ ಹೇಳಿದ್ರೆ, ದೇವರು ಒಳಗಡೆ ಕೂತಿರ್ತಾರೆ, ಎಲ್ಲನೂ ನೋಡ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗ ಆ ಮಂಜುನಾಥ ಸ್ವಾಮಿಗೆ ಕಣ್ಣ ಕಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕಣ್ಣ ಕಟ್ಬಿಟ್ಟು ಗರ್ಭಗುಡಿಲಿ ಕೂರಿಸ್ಬಿಟ್ಟು ಪೂಜೆ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಮಂಜುನಾಥಂಗೂ ಗೊತ್ತು, ಹೌದು ಸೌಜನ್ಯಂಗೆ ಇದಾಗಿರೋದು ಏನಾಗಿರೋದು ಪ್ರತಿಯೊಂದು ಗೊತ್ತು. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬೇಕು. ಅದಕ್ಕೋಸ್ಕರ ಧರ್ಮಸ್ಥಳ ಅನ್ನೋ ಹೆಸರನ್ನ ತಗೊಂಡು ಮಾಡೋದು ಬೇಡ. ಅದೊಂದು ಪವಿತ್ರವಾದ ಸ್ಥಳ, ಅಲ್ಲಿ ಆ ಘಟನೆ ಆಗಬಾರ್ದಿತ್ತು, ಆಗಿದೆ. ಅದಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು. ಸೊ ಅದಕ್ಕೋಸ್ಕರ ಎಲ್ಲರೂ ಕೆಲವೊಬ್ಬರು ತುಂಬ ವಿಷಯಗಳನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಬಟ್ ದೇವ್ರ ಹೆಸರು ತಗೊಳ್ಳೋದು, ಧರ್ಮದ ಹೆಸರು ತಗೊಳ್ಳೋದು ಬೇಡ. ಅದು ಹಿಂದೂ ದೇವಸ್ಥಾನಗಳಲ್ಲಿ ಪವಿತ್ರವಾದಂಥ ದೇವಸ್ಥಾನ. ನಮಗೆ ಹಿಂದೂಗಳಿಗೆ ತುಂಬ ಇಷ್ಟ, ತುಂಬ ಜನ ಶಿವನ ಇಷ್ಟಪಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ಹಠ ಮಾಡಿಕೊಂಡು ನನ್ನ ಪಾಪವು ಬಾಣಿತನ ಟೈಮಲ್ಲಿ ಮಹಾಶಿವರಾತ್ರಿ ದಿನವೇ ಹೋಗಬೇಕು ಅಂತ ನಾನು ಹೋಗಿ ದರ್ಶನ ಮಾಡಿದ್ದೆ. ಅಲ್ಲೂ ಕೂಡ ನನಗೊಂದು ಸಣ್ಣ ಪುಟ್ಟ ಮಿರಾಕಲ್ಸ್ ಆಗಿತ್ತು. ಸೊ ಅದು ನಮ್ಮ ನಂಬಿಕೆ, ಯಾಕಂದರೆ ಆ ನಂಬಿಕೆ ಬಗ್ಗೆ, ಶಿವನ ಬಗ್ಗೆ ಆಗಲಿ ಮಂಜುನಾಥನ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ಯಾರೂ ಇಲ್ಲ. ಆ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು. ಬಟ್ ದಯವಿಟ್ಟು ಧರ್ಮದ ಬಗ್ಗೆ ಆಗಲಿ ನಮ್ಮ ಧಾರ್ಮಿಕ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಮಂಜುನಾಥ ಸ್ವಾಮಿ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ಮಾತಾಡಬೇಡಿ. ಸೊ ನನಗೂ ಕೂಡ ತುಂಬ ಬೇಜಾರಾಗಿದೆ. ಬಟ್ ಇದಕ್ಕೆ ಧರ್ಮನ ತರೋದಾಗಲಿ ಮಂಜುನಾಥ ಸ್ವಾಮಿ ದೇವ್ರನ್ನ ತರೋದಾಗಲಿ ಬೇಡ. ಮಂಜುನಾಥನೂ ಕೂಡ ನೋಡ್ತಾ ಇರ್ತಾರೆ, ಒಂದು ಟೈಮ್ ಅಂತ ಬರುತ್ತೆ. ಸೊ ಕೆಳಗಿದ್ದವರು ಮೇಲ್ಗಡೆ ಬರಲೇಬೇಕು, ಮೇಲಿದ್ದವ್ರು ಕೆಳಗಡೆ ಹೋಗಲೇಬೇಕು. ಟೈಮು ಹೀಗೆ ಇರಲ್ಲ. ಆ ವ್ಯಕ್ತಿಗಳು ಏನು ಸೌಜನ್ಯಗೆ ಚಿತ್ರಹಿಂಸೆ ಪಟ್ಟಿದ್ದಾರೆ ಅದಕ್ಕೆ 10 ಪಟ್ಟಷ್ಟು ಕೊಡ್ತಾನೆ, ಖಂಡಿತವಾಗ್ಲೂ ಕೊಡ್ತಾನೆ. ಆದರೆ ವೆಯ್ಟ್ ಮಾಡಬೇಕು. ಆಲ್ರೆಡಿ ತುಂಬ ಹೌದು ಎಲ್ಲ ತುಂಬ ಸಮಯನೇ ಆಗೋಗಿದೆ, ಏನು 1 ವರ್ಷ 2 ವರ್ಷ ಅಲ್ಲ ಅಂತ ನೀವುಗಳು ಕೇಳ್ಬೋದು, ನನಗೂ ಅರ್ಥ ಆಗುತ್ತೆ. ಬಟ್ ಇನ್ನೂ ಕಾಯಬೇಕು. ಕಾಯೋ ತಾಳ್ಮೆ ಇದ್ದರೆ ಒಂದಿನ ಒಳ್ಳೇದಾಗೇ ಆಗುತ್ತೆ. ಅವ್ರು ಸಿಗಲೇಬೇಕು. ಯಾರು ಆ ಥರ ಮಾಡಿದ್ದಾರೆ ಅವರು ನನ್ನ ಪ್ರಕಾರ ಅವ್ರು ಮನುಷ್ಯರೆಲ್ಲ, ಪ್ರಾಣಿಗಳು ಅಲ್ಲ, ಪ್ರಾಣಿಗಳಿಗಿಂತಲೂ ಹೀನಾಯ ಅಂತ ಹೇಳ್ಬೋದು. ಪ್ರಾಣಿಗಳಿಗೂ ಒಂದು ಮೃಗಗಳಿಗೂ ಕೂಡ ಒಂದು ಮಾನವೀಯತೆ ಅನ್ನೋದು ಇರುತ್ತೆ. ಸೊ ಅವರು ಹೆತ್ತ ತಾಯಿ ಅವ್ರ ಅಕ್ಕ ತಂಗಿರ ಜೊತೆ ಹುಟ್ಟಿ ಬೆಳೆದಿರೋರಾಗಿದ್ದರೆ ಆ ಥರ ಹೀನಾಯ ಕೃತ್ಯ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಅದೇ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ಲೀಸ್, ಹೌದು ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಅದಕ್ಕೋಸ್ಕರ ದೇವರ ಹೆಸರು ಧರ್ಮದ ಹೆಸರು ತರೋದು ಬೇಡ. ಪರ್ಟಿಕ್ಯುಲರಾಗಿ ಏನು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗಲಿ ಅಂತ ಬಯಸೋಣ. ಸೊ ಹಿಂದೂಗಳಿಗೆ ತುಂಬ ನಂಬಿಕೆ ಇರುವಂಥ ಪವಿತ್ರವಾದ ಸ್ಥಳ. ಆ ಸ್ಥಳದ ಬಗ್ಗೆ ಮಾತಾಡೋದು ಬೇಡ, ಆ ಸ್ಥಳದಲ್ಲಿ ಆಗಿರೋ ಅಂತಹ ಕೃತ್ಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗಂತೂ ತುಂಬ ಸಖತ್ತು ಅದು 40 ನಿಮಿಷದ ವೀಡಿಯೋ ನೋಡಿದ ಮೇಲಂತೂ ಸಖತ್ತು ಬೇಜಾರಾಯಿತು. ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡಿದೆ. ಯಾಕಂದರೆ ನಾನು ಒಂದು ಹೆಣ್ಣಾಗಿರೋದ್ರಿಂದ
ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ. ಅದ್ರ ನೋವು ಏನು ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಆ ವ್ಯಕ್ತಿಗಳಿಗೆ ಶಿಕ್ಷೆ ಸಿಗಲಿ, ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಅಪ್ಪ ಅಮ್ಮಂಗೆ ಈ ವಿಚಾರವಾಗಿ ನೆಮ್ಮದಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಮಂಜುನಾಥ ಸ್ವಾಮಿ ಎಷ್ಟು ಬೇಗ ಅಧರ್ಮದ ಇರೋರನ್ನ ಶಿಕ್ಷಿಸಿ ಧರ್ಮಕ್ಕೆ ಜಯ ಕೊಡ್ತಾನೆ ಅಂತ ಕಾಯೋಣ ನಾವೆಲ್ಲರೂ. ಆ್ಯಂಡ್ ಬೇಡ್ಕೊಳ್ಳೋಣ ದೇವ್ರನ್ನ. ಸೊ ಥ್ಯಾಂಕ್ ಯು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು